ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಗೌರಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಸೊ ಗೌರಿ ಹಬ್ಬ ಅಲ್ವಾ, ಸೀರೆ ಹಾಕ್ಕೊಂಡು ಪೂಜೆ ಮಾಡೋಣ ಅಂತೇಳಿ ಒಂದು ಸಿಂಪಲ್ ಕಾಟನ್ ಸ್ಯಾರಿನ ಹಾಕ್ಕೊಂಡಿದ್ದೆ. ನಮ್ಮ ಮನೆಯಲ್ಲಿ ಈ ಸತಿ ಗೌರಿ ಗಣೇಶ ಹಬ್ಬನ ಹೇಗೂ ಸೆಲೆಬ್ರೇಟ್ ಮಾಡಬೇಕು ಅಂದ್ಕೊಂಡು ಹೇಗೂ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಒಬ್ಬೊಬ್ಬರಾಗಿ ಪೇಷೆಂಟ್ಗಳಾಗಿದ್ವಿ. ಹಾಗೆ ಇಲ್ಲಿ ನಾನು ಸ್ವಲ್ಪ ಮಲ್ಕೊಳ್ಳೋ ರೇಂಜಲ್ಲಿ ಇದ್ದೆ. ಆದ್ರೂ ಕೂಡ ಗೌರಿ ಹಬ್ಬ ಅಂತೇಳಿ ಸ್ನಾನ ಮಾಡಿ ಸಿಂಪಲ್ಲಾಗಿ ನೈವೇದ್ಯನ ಮಾಡಿಕೊಂಡು ಪೂಜೆ ಮಾಡೋಣ ಅಂಥೇಳಿ ಮಾಡಿದ್ದು ಅಷ್ಟೇ. ಇನ್ನು ಸಂಜೆ ಹೊತ್ತಿಗೆ ನನಗೂ ಹುಷಾರಿಲ್ಲದೆ ಮಲ್ಕೊಂಡೆ. ನಮ್ಮ ಮನೆಯಲ್ಲಿ ಒಬ್ಬರು ಹುಷಾರಿಲ್ಲದೆ ಮಲ್ಕೊಂಡಿದ್ದು ನಮ್ಮ ಮನೆಯವರು. ಅವರಿಂದ ಒಬ್ಬೊಬ್ರಾಗಿ ನನ್ನ ಮಗ ಮಲ್ಕೊಂಡ, ಆಮೇಲೆ ನಾನು, ಆಮೇಲೆ ದೊಡ್ಡವನು. ಈ ರೀತಿಯಾಗಿ ಈ ವರ್ಷ ನಾವು ಗೌರಿ ಗಣೇಶ ಹಬ್ಬ ಚೆನ್ನಾಗೇ ಮಾಡಲಿಲ್ಲ. ನಿಜವಾಗ್ಲೂ ಎಷ್ಟು ಬೇಜಾರಾಯ್ತದೆ ಅಂತಂದರೆ ಹೆಂಗೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಹಬ್ಬನ. ಇವತ್ತು ಗೌರಿ ಹಬ್ಬ. ಎಲ್ಲರೂ ಗೌರಿ ಹಬ್ಬಕ್ಕೆ ಅವ್ರವ್ರ ಅಪ್ತಿರ ಮನೆಗೆ ಹೋಗ್ತಾರೆ ಗಂಡದಿರ ಜೊತೆಯಲ್ಲಿ. ಆದರೆ ನನ್ನ ಗಂಡ ಕರ್ಕೊಂಡು ಬಂದಿರೋದು ಇವತ್ತು ಇಲ್ಲಿಗೆ, ಅವ್ರ ಗದ್ದೆಗೆ ಸೌದೆ ಎದ್ದು ಹಾಕಿಸ್ಕೊಳಕ್ಕೆ. ಹಿಂಗೇನೆ ಗೌರಿ ಹಬ್ಬ, ನಾವು ಗೌರಿ ಹಬ್ಬ ಸೆಲೆಬ್ರೇಟ್ ಮಾಡ್ತಿರೋದು ಈ ಥರ. ನನ್ನ ಮಗನಿಗಂತೂ ಪಾಪಚ್ಚಿ ತುಂಬ ಅಂದರೆ ತುಂಬ ಜ್ವರ. ಎಷ್ಟು ಜ್ವರ, ಅವ್ರ ಪಕ್ಕದಲ್ಲಿ ನಾವೇ ಕೂತಿದ್ರೂ ಕೂಡ ಅವನ ಶಾಖ ಎಷ್ಟಿತ್ತು ಅಂತೇಳಿ ಅಷ್ಟು ತುಂಬ ಜ್ವರ. ಅವನ ಜೊತೇಲಿ ಇದ್ದು ಏನೋ ಹಾಗೆ ನನಗೂ ಕೂಡ ಜ್ವರ ಬಂತು. ಹಾಗೆ ಇಲ್ಲಿಂದ ಮನೆಗೆ ಹೋದ್ಮೇಲೆ ನಮ್ಮೂರಿನಲ್ಲಿ ಗೌರಿ ಗುಡಿ ಅಂದರೆ ಬ್ರಾಹ್ಮಣರ ಮನೆಯಲ್ಲಿ ಗೌರಿನ ತಂದು ಕೂರಿಸಿ ಪೂಜೆ ಮಾಡ್ತಾರೆ. ಸೊ ಅಲ್ಲಿಗೆ ಹೋಗಿ ಪೂಜೆ ಮಾಡಿಕೊಂಡು ದಾರ ಕೊಡ್ತಾರೆ, ಗೌರಿ ದಾರ ಅಂತೇಳಿ. ಮಾಮೂಲಿಗೆ ನಾವೆಲ್ಲ ಹೂವು ಹಾಕಿ ಅರಿಶಿನ ದಾರ ಕಟ್ಕೊತೀವಲ್ಲ, ಆ ರೀತಿ ಅಷ್ಟೇ. ಅದರಿಂದ ಹೋಗಿ ಬಂದ್ವಿ. ಅಲ್ಲಿಂದ ಬಂದು ನನ್ನ ಮಗನ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದು. ವಾಪಸ್ ಆಸ್ಪತ್ರೆಯಿಂದ ಬರ್ತಾ ನಾನೇ ಪೇಷೆಂಟಾಗಿ ಬಂದಿದ್ದೆ. ನನಗೆ ಚಳಿ ಜ್ವರ ಬಂದು ನಿಜವಾಗ್ಲೂ ಈ ವರ್ಷ ಗೌರಿ ಗಣೇಶ ಹಬ್ಬನ ಒಂದು ಚೂರು ಸೆಲೆಬ್ರೇಟ್ ಮಾಡಲಿಲ್ಲ. ತುಂಬ ಬೇಜಾರಾಗುತ್ತೆ ಈ ಸತಿ ಹಬ್ಬ ಮಾತ್ರ.